2026ರ ವೃಶ್ಚಿಕ ರಾಶಿಯವರ ವರ್ಷದ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ನೀವು ನೀರು ಮತ್ತು ಬೆಂಕಿಯ ಸಂಯೋಜನೆ. ನೀವು ಹೊರಗೆ ಶಾಂತವಾಗಿ ಕಂಡರೂ ನಿಮ್ಮೊಳಗೆ ಒಂದು ಪ್ರಬಲವಾದ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆಯ ಅಗ್ನಿ ಸದಾ ಉರಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಸಹಿಸಿದ ಮಾನಸಿಕ ನೋವು, ಆರ್ಥಿಕ ಮುಗ್ಗಟ್ಟು, ನಿಮ್ಮ ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳದಿರುವುದು, ಈ ಎಲ್ಲ ಕಷ್ಟಗಳಿಗೆ 2026ರಲ್ಲಿ ಒಂದು ಪೂರ್ಣ ವಿರಾಮ ಸಿಗಲಿದೆ. ನಿಮ್ಮ ತಾಳ್ಮೆಯ ಅಣೆಕಟ್ಟು ಒಡೆಯುವ ಸಮಯವಿದು. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮತ್ತು ಸಕಾರಾತ್ಮಕವಾದ ಬದಲಾವಣೆ ಬರಲಿದೆ. ಇದು ಬರೀ ಹೊಸ ವರ್ಷವಲ್ಲ, ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ನೀವು ಕಳೆದುಕೊಂಡ ಗೌರವವನ್ನು ಮರಳಿ ಪಡೆಯುವ ಸಮಯ. ಇಲ್ಲಿಯವರೆಗೆ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದವರೇ, ನಿಮ್ಮ ಶಕ್ತಿಯನ್ನು ಕಂಡು ನಿಮಗೆ ತಲೆಬಾಗುವ ಯೋಗ ಕೂಡಿ ಬಂದಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದರೆ ಎಚ್ಚರ, ನಿಮ್ಮ ಅಸಹಜ ಗುಣವಾದ ಅತಿಯಾದ ಸಂಶಯ ಮತ್ತು ಸೇಡು ತೀರಿಸಿಕೊಳ್ಳುವ ಮನಸ್ಸು ನಿಮಗೆ ಎದುರಾಗುವ ದೊಡ್ಡ ಗೆಲುವಿಗೆ ಅಡ್ಡಗಾಲಾಗಬಹುದು. ಆ ಕಠಿಣ ಸವಾಲು ಏನು? ಅದನ್ನು ನೀವು ಹೇಗೆ ಎದುರಿಸಬೇಕು? ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. 2026ರಲ್ಲಿ ನಿಮ್ಮ ಎಲ್ಲಾ ಸಂಕಲ್ಪಗಳು ಸಿದ್ಧಿಯಾಗಲು ಸಾಕ್ಷಾತ್ ವೃಶ್ಚಿಕ ರಾಶಿಯ ಅಧಿಪತಿ ಕುಜ, ಮಂಗಳ ಮತ್ತು ನಿಮ್ಮ ಇಷ್ಟದೇವರಾದ ಸುಬ್ರಹ್ಮಣ್ಯನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. ವೃಶ್ಚಿಕ ರಾಶಿಯ ಬಂಧುಗಳೇ, ಮೊದಲಿಗೆ ನಿಮ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಸಹಜ ಗುಣವೇನೆಂದರೆ ನೀವು ಅತ್ಯಂತ ನಿಷ್ಠಾವಂತರು ಮತ್ತು ರಹಸ್ಯಮಯ ವ್ಯಕ್ತಿತ್ವದವರು. ನಿಮ್ಮ ಮನಸ್ಸಿನ ಮಾತನ್ನು ಯಾರ ಮುಂದೆಯೂ ಬಿಚ್ಚಿಡದಿರುವುದು ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಪ್ರೀತಿ ಪ್ರಬಲವಾದದ್ದು, ಆದರೆ ದ್ವೇಷವು ಅಷ್ಟೇ ತೀವ್ರವಾದದ್ದು. ನೀವು ಹೋರಾಟಗಾರರು, ಯಾವುದೇ ಸವಾಲು ಬಂದರೂ ಎದೆಗುಂದದೆ ನಿಲ್ಲುವವರು. ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ? ಅದುವೇ ಅತಿಯಾದ ಸಂಶಯ ಮತ್ತು ತೀವ್ರ ಸೇಡಿನ ಮನೋಭಾವ. ನಿಮ್ಮನ್ನು ಯಾರಾದರೂ ಮೋಸ ಮಾಡಿದರೆ ಅದನ್ನು ನೀವು ಎಂದಿಗೂ ಮರೆಯುವುದಿಲ್ಲ. 2026ರಲ್ಲಿ ಈ ಗುಣವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಹಳೆಯ ವೈರತ್ವವನ್ನು ಮರೆತು ಮುಂದುವರೆದರೆ ಗ್ರಹಗಳು ನಿಮಗೆ ಧನ, ಸಂಪತ್ತು ಮತ್ತು ನೆಮ್ಮದಿಯನ್ನು ನೀಡಲು ಕಾಯುತ್ತಿವೆ. ನಿಮ್ಮ ಅಂತಃಪ್ರಜ್ಞೆ ಈ ವರ್ಷ ತುಂಬಾ ಶಾರ್ಪ್ ಆಗಿರುತ್ತದೆ. ಅದರ ಮಾತನ್ನು ಕೇಳಿ ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹದ ಅನುಗ್ರಹ ಅತ್ಯದ್ಭುತವಾಗಿರಲಿದೆ. ಗುರುವು ನಿಮ್ಮ 6ನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ಶತ್ರುಗಳು ನಾಶವಾಗುತ್ತಾರೆ, ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ. ಮುಖ್ಯವಾಗಿ ಶನಿದೇವನು ನಿಮ್ಮ ಸುಖ ಸ್ಥಾನದಿಂದ 4ನೇ ಮನೆ, ನಿಮ್ಮ ದಶಮ ಮತ್ತು ಲಗ್ನ ಸ್ಥಾನಗಳನ್ನು ನೋಡುತ್ತಿದ್ದಾನೆ. ಇದರರ್ಥ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಸ್ಥಿರತೆ ಮತ್ತು ಗೌರವವನ್ನು ಪಡೆಯುತ್ತೀರಿ. ನಿಮ್ಮ ಜಾತಕದಲ್ಲಿ ಈ ವರ್ಷ ಒಂದು ವಿಶೇಷವಾದ ವಿಪರೀತ ರಾಜಯೋಗದ ಫಲಗಳು ಕಂಡುಬರಲಿವೆ. ಅಂದರೆ ನೀವು ಕಷ್ಟ ಎಂದು ಭಾವಿಸಿದ ಸವಾಲುಗಳೇ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಗುಪ್ತ ಯಶಸ್ಸಿನ ವರ್ಷವಲ್ಲ, ಇದು ನಿಮ್ಮ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸುವ ವರ್ಷ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ನೀವು ಯಾವುದೇ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳುವವರು. ಕಳೆದ ವರ್ಷಗಳಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ನಿಮ್ಮ ಕಷ್ಟವನ್ನು ಬೇರೆಯವರು ಬಳಸಿಕೊಂಡಿರಬಹುದು. 2026ರಲ್ಲಿ ಈ ಚಿತ್ರಣ ಸಂಪೂರ್ಣ ಬದಲಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಮೇ ತಿಂಗಳ ನಂತರ ದೊಡ್ಡ ಪ್ರಮೋಷನ್ ಅಥವಾ ಉನ್ನತ ಹುದ್ದೆ ಸಿಗುವ ಯೋಗವಿದೆ. ವಿಶೇಷವಾಗಿ ರಹಸ್ಯ ಕೆಲಸಗಳು, ತನಿಖಾ ಇಲಾಖೆ, ಪೊಲೀಸ್, ರಕ್ಷಣೆ, ವಿಜ್ಞಾನ, ಆರೋಗ್ಯ ಮತ್ತು ಗುಪ್ತಚರ ವೃತ್ತಿಯಲ್ಲಿರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಕೆಲಸದ ನಿಖರತೆ ಮತ್ತು ಆಳವಾದ ವಿಶ್ಲೇಷಣಾ ಸಾಮರ್ಥ್ಯಕ್ಕೆ ದೊಡ್ಡ ಮನ್ನಣೆ ಸಿಗುತ್ತದೆ. ನಿಮ್ಮ ಬಗ್ಗೆ ಸುಳ್ಳು ದೂರು ನೀಡಿದ ಸಹೋದ್ಯೋಗಿಗಳು ಈ ವರ್ಷ ತಾವಾಗಿಯೇ ತಮ್ಮ ತಪ್ಪು ಒಪ್ಪಿಕೊಳ್ಳುವ ಸನ್ನಿವೇಶ ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕೆಲಸ ಬದಲಾಯಿಸಲು ಇದು ಸೂಕ್ತ ಸಮಯ. ಹಳೆಯ ಕಂಪನಿಯಿಂದ ಬರುವ ಆಫರ್ಗಳನ್ನು ತಿರಸ್ಕರಿಸಿ ಹೊಸ ಸವಾಲನ್ನು ಸ್ವೀಕರಿಸಿ. ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಯುವಕ ಯುವತಿಯರಿಗೆ ನಿಮ್ಮ ಕಾಯುವಿಕೆ ಈ ವರ್ಷ ಮುಗಿಯಲಿದೆ. ಮಾರ್ಚ್ ಮತ್ತು ಜುಲೈ ನಡುವೆ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಆರಂಭದಲ್ಲಿ ಸಣ್ಣ ಕೆಲಸವೆಂದು ನಿರ್ಲಕ್ಷಿಸಬೇಡಿ. ನಿಮ್ಮ ಅತೀಂದ್ರಿಯ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಆ ಚಿಕ್ಕ ಕೆಲಸದಲ್ಲಿ ದೊಡ್ಡ ಬದಲಾವಣೆ ತರುವ ಸಾಮರ್ಥ್ಯ ನಿಮ್ಮದಾಗಿದೆ.
ವ್ಯಾಪಾರಸ್ಥರಿಗೆ ಈ ವರ್ಷ ಅನಿರೀಕ್ಷಿತ ಧನಲಾಭ ಸಿಗುವ ಯೋಗವಿದೆ. ಶನಿದೇವರು ನಿಮ್ಮ ವ್ಯವಹಾರಗಳಿಗೆ ಒಂದು ಸ್ಥಿರವಾದ ಅಡಿಪಾಯವನ್ನು ಹಾಕುತ್ತಾನೆ. ವಿಶೇಷವಾಗಿ ಹಳೆಯ ಆಸ್ತಿಗಳ ಮಾರಾಟ, ರಿಯಲ್ ಎಸ್ಟೇಟ್, ಗಣಿಗಾರಿಕೆ, ಔಷಧ ವ್ಯಾಪಾರ ಮತ್ತು ಗುಪ್ತವಾಗಿ ಮಾಡುವ ಹೂಡಿಕೆಗಳು ನಿಮಗೆ ದೊಡ್ಡ ಲಾಭ ತರುತ್ತವೆ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಅತಿಯಾದ ನಂಬಿಕೆ ಬೇಡ. ಪ್ರತಿ ಹಣಕಾಸಿನ ವಿಚಾರದಲ್ಲಿ ನೀವೇ ನೇರವಾಗಿ ಗಮನಹರಿಸಿ. ಈ ವರ್ಷದ ಅತ್ಯಂತ ದೊಡ್ಡ ಯೋಗವೆಂದರೆ ಹೊಸ ಸಾಹಸಮಯ ವ್ಯಾಪಾರವನ್ನು ಶುರು ಮಾಡಲು ಇದು ಉತ್ತಮ ಸಮಯ. ಹಣಕಾಸಿನ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರೇ, ನೀವು ಹಣವನ್ನು ಭೂಮಿಯಲ್ಲಿ ಬಚ್ಚಿಡುವವರು. 2026ರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಸುಧಾರಿಸುತ್ತದೆ. ಹಳೆಯ ಸಾಲ ಬಾಧೆಗಳು ಕಡಿಮೆಯಾಗುತ್ತವೆ. ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಆದರೆ ಷೇರು ಮಾರುಕಟ್ಟೆಯಲ್ಲಿ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಆರೋಗ್ಯ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು, ಆದರೆ ಇದು ವ್ಯರ್ಥವಾಗುವುದಿಲ್ಲ. ಕೊಟ್ಟ ಸಾಲ ವಾಪಸ್ ಬರುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರ ಹೌದು. ನಿಮ್ಮ ಪ್ರಯತ್ನದಿಂದ ಅದು ವಾಪಸ್ ಬರಲಿದೆ. ಜಗಳ ಅಥವಾ ಕೋಪಕ್ಕಿಂತ ಬುದ್ಧಿವಂತಿಕೆಯಿಂದ ಕಾನೂನಿನ ದಾರಿಯಲ್ಲಿ ಹೋದರೆ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತದೆ. ವೃಶ್ಚಿಕ ರಾಶಿಯವರ ಕುಟುಂಬ ಜೀವನ 2026ರಲ್ಲಿ ಭಾವನಾತ್ಮಕವಾಗಿ ತುಂಬಿರುತ್ತದೆ. ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಗುರುಗ್ರಹವು ಸಹಾಯ ಮಾಡುತ್ತಾನೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ನಿಮ್ಮ ಪ್ರೀತಿ ಮತ್ತು ನಿಷ್ಠೆ ಅದನ್ನು ಗೆಲ್ಲುತ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಮುಚ್ಚಿಡಬೇಡಿ. ಅದನ್ನು ನೇರವಾಗಿ ಸಂಗಾತಿಯೊಂದಿಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ. ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ. ನಿಮ್ಮ ಜೀವನಕ್ಕೆ ಒಬ್ಬ ನಿಷ್ಠಾವಂತ ಮತ್ತು ಬುದ್ಧಿವಂತ ಸಂಗಾತಿ ಸಿಗುವ ಯೋಗವಿದೆ. ವಿಶೇಷವಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳುಗಳು ಮದುವೆಗೆ ಶುಭ. ಪ್ರೇಮಿಗಳಿಗೆ ನಿಮ್ಮ ಸಂಬಂಧಕ್ಕೆ ಮನೆಯವರ ಒಪ್ಪಿಗೆ ಸಿಗಲು ನೀವು ಸ್ವಲ್ಪ ಕಷ್ಟಪಡಬೇಕಾಗಬಹುದು, ಆದರೆ ಅಂತಿಮ ಜಯ ನಿಮ್ಮದೇ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಯೋಗ ಪ್ರಬಲವಾಗಿದೆ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯವಿದೆ. ವಿದ್ಯಾರ್ಥಿಗಳಿಗೆ ಇದು ತೀವ್ರವಾದ ಸ್ಪರ್ಧೆಯ ವರ್ಷ. ನೀವು ಓದಿನಲ್ಲಿ ಏಕಾಗ್ರತೆ ಸಾಧಿಸಲು ಹೆಚ್ಚಿನ ಶ್ರಮ ವಹಿಸಬೇಕು. ಮೆಡಿಕಲ್, ರಿಸರ್ಚ್, ಇಂಜಿನಿಯರಿಂಗ್ ಮತ್ತು ಫಿಲಾಸಫಿ ಓದುತ್ತಿರುವವರಿಗೆ ಯಶಸ್ಸು ಖಚಿತ. ವಿದೇಶಿ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಉನ್ನತ ವಿಶ್ವವಿದ್ಯಾಲಯದಲ್ಲಿ ಸೀಟು ಸಿಗುವ ಯೋಗವಿದೆ. ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ವೃಶ್ಚಿಕ ರಾಶಿಯವರೇ, 2026 ನಿಮ್ಮ ಪಾಲಿಗೆ ಅದೃಷ್ಟದ ವರ್ಷ. ಆಸ್ತಿ ಖರೀದಿಗೆ ಗ್ರಹಗಳ ಬಲ ಚೆನ್ನಾಗಿದೆ. ಹಳೆಯ ಜಮೀನು ಅಥವಾ ಆಸ್ತಿಗಳನ್ನು ಮಾರಾಟ ಮಾಡಲು ಇದು ಉತ್ತಮ ಸಮಯ. ಹೊಸ ವಾಹನ ಖರೀದಿ ಮಾಡುವ ಯೋಗವಿದೆ. ಕೆಂಪು ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಅದೃಷ್ಟ ತರುತ್ತವೆ. ಕೋರ್ಟ್ ಕೇಸ್ಗಳು ಅಥವಾ ಜಮೀನು ತಂಟೆಗಳು ನಿಮ್ಮ ಪರವಾಗಿ ಬಗೆಹರಿಯುವ ಲಕ್ಷಣಗಳು ಗೋಚರಿಸುತ್ತಿವೆ. ಆರೋಗ್ಯವೇ ಭಾಗ್ಯ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಿಸಿದ, ಹೊಟ್ಟೆಗೆ ಸಂಬಂಧಿಸಿದ ಅಥವಾ ಆಯಾಸದ ಸಮಸ್ಯೆಗಳು ಹೆಚ್ಚು ಕಾಡುತ್ತವೆ. 2026ರಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ, ಆದರೆ ಮಾನಸಿಕ ಒತ್ತಡದ ಬಗ್ಗೆ ಗಮನವಿರಲಿ. ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು. ದೀರ್ಘಕಾಲದ ಕಾಯಿಲೆಗಳು ಗುಣಮುಖವಾಗಲು ಗುರುಗ್ರಹವು ಸಹಾಯ ಮಾಡುತ್ತಾನೆ. ಪ್ರತಿದಿನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ, ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು. 2026ರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ನಿಮ್ಮ ಅತಿಯಾದ ಸಂಶಯ ಮತ್ತು ರಹಸ್ಯಮಯ ವರ್ತನೆ. ನೀವು ಯಾವುದೋ ರಹಸ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿ, ಅದು ದೊಡ್ಡ ಮಟ್ಟದ ಕಾನೂನು ತೊಡಕಿಗೆ ಅಥವಾ ಕುಟುಂಬದ ಸಮಸ್ಯೆಗೆ ಕಾರಣವಾಗಬಹುದು. ನಿಮ್ಮ ಸಂಗಾತಿಯಿಂದ ಸತ್ಯವನ್ನು ಮುಚ್ಚಿಡಬೇಡಿ. ಯಾರನ್ನು ಅತಿಯಾಗಿ ಸಂಶಯಿಸಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಮತ್ತು ಸಂಬಂಧ ಹಾಳಾಗಬಹುದು. ಈ ಸವಾಲುಗಳನ್ನು ಎದುರಿಸಲು ಮತ್ತು 2026 ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ. ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯನ ಅಥವಾ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಹನುಮಾನ್ ಚಾಲೀಸಾ ಪಠಿಸಿ ಅಥವಾ ಮಂಗಳ ದೇವರಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಕಷ್ಟದಲ್ಲಿರುವ ಯೋಧರಿಗೆ, ಪೊಲೀಸರಿಗೆ ಅಥವಾ ಸಮಾಜ ಸೇವಕರಿಗೆ ಸಹಾಯ ಮಾಡಿ. ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಒಂದು ಹನಿ ಜೇನುತುಪ್ಪವನ್ನು ಸೇವಿಸಿ. ಇದು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡುತ್ತದೆ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಕೆಂಪು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ಇದು ಕುಜಗ್ರಹದ ಬಲವನ್ನು ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರೇ, ಅಂತಿಮವಾಗಿ ಹೇಳುವುದಾದರೆ 2026 ನಿಮ್ಮ ಪಾಲಿಗೆ ಶಕ್ತಿ ಮತ್ತು ಪರಿವರ್ತನೆಯ ವರ್ಷ. ನಿಮ್ಮ ರಹಸ್ಯಮಯ ಸ್ವಭಾವದಿಂದ ಹೊರಬಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಈ ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನ. ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ದುರ್ಗಾದೇವಿಯ ಅನುಗ್ರಹ ನಿಮ್ಮ ಮೇಲಿದೆ. ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ.
ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶರವಣ ಭವ ನಮಃ ಎಂದು ಬರೆಯಿರಿ. ಎಲ್ಲರಿಗೂ ಸಹ ಶುಭವಾಗಲಿ.